ಸ್ನೇಹಿತರೆ, ಇಂದು ಮಹಿಳಾ ಪ್ರೀಮಿಯರ್ ಲೀಗ್ 2026ರ 5ನೇ ಪಂದ್ಯವನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಯುಪಿ ವಾರಿಯರ್ಸ್ ತಂಡಗಳ ನಡುವೆ ಆಡಲಾಯಿತು. ಈ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ನಾಯಕಿ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡರು. ಈ ನಿರ್ಧಾರಕ್ಕೆ ಮುಖ್ಯ ಕಾರಣ ಮೈದಾನದಲ್ಲಿ ಬೀಳುತ್ತಿದ್ದ ಡ್ಯೂ ಆಗಿದ್ದು, ಎರಡನೇ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಸುಲಭವಾಗುತ್ತದೆ ಎಂಬ ಅಂದಾಜು ಆಗಿತ್ತು. ಆರ್ಸಿಬಿ ನಿರ್ಧಾರದ ನಂತರ ಯುಪಿ ವಾರಿಯರ್ಸ್ ಪರವಾಗಿ ಇನ್ನಿಂಗ್ಸ್ ಆರಂಭಿಸಲು ಹರ್ಲೀನ್ ದಿಯೋಲ್ ಜೊತೆ ತಂಡದ ನಾಯಕಿ ಮೆಗ್ ಲ್ಯಾನಿಂಗ್ ಕ್ರೀಸ್ಗೆ ಬಂದರು. ಆರಂಭದಲ್ಲಿ ಇಬ್ಬರು ಬ್ಯಾಟರ್ಗಳು ಎಚ್ಚರಿಕೆಯಿಂದ ಆಡುತ್ತಾ ಕೆಲ ಉತ್ತಮ ಶಾಟ್ಗಳನ್ನು ಆಡಿದರು ಮತ್ತು ತಂಡಕ್ಕೆ ಒಳ್ಳೆಯ ಆರಂಭ ನೀಡಲು ಪ್ರಯತ್ನಿಸಿದರು. ಹರ್ಲೀನ್ ದಿಯೋಲ್ ಮತ್ತು ಲ್ಯಾನಿಂಗ್ ಆರಂಭಿಕ ಓವರ್ಗಳಲ್ಲಿ ಬೌಲರ್ಗಳನ್ನು ಸಮರ್ಥವಾಗಿ ಎದುರಿಸಿದರು. ಜೊತೆಗೆ ಕೆಲವು ಆಕರ್ಷಕ ಡ್ರೈವ್ ಮತ್ತು ಫ್ಲಿಕ್ ಶಾಟ್ಗಳು ಕಂಡುಬಂದವು. ಆದರೆ ಆರ್ಸಿಬಿಯ ವೇಗದ ಬೌಲರ್ ಲಾರೆನ್ ಬೆಲ್ ಅವರ ಅದ್ಭುತ ಬೌಲಿಂಗ್ ಯುಪಿ ವಾರಿಯರ್ಸ್ ಈ ಜೊತೆಯಾಟವನ್ನು ಹೆಚ್ಚು ಸಮಯ ಮುಂದುವರಿಸಲು ಬಿಡಲಿಲ್ಲ. 5ನೇ ಓವರ್ನ 2ನೇ ಬಾಲ್ನಲ್ಲಿ ಲಾರೆನ್ ಬೆಲ್ ಸರಿಯಾದ ಲೈನ್ ಮತ್ತು ಲೆಂಗ್ತ್ನಲ್ಲಿ ಎಸೆದ ಬಾಲ್ಗೆ ಹರ್ಲೀನ್ ದಿಯೋಲ್ ಶಾಟ್ ಆಡಲು ವಿಫಲರಾದರು. ಬೌಲ್ ಬ್ಯಾಟ್ನ ಅಂಚು ತಾಗಿ ನೇರವಾಗಿ ಮಿಡ್ ಆಫ್ನಲ್ಲಿ ನಿಂತಿದ್ದ ಸ್ಮೃತಿ ಮಂದಾನ ಅವರ ಕೈ ಸೇರಿತು. ಈ ಮೂಲಕ ಆರ್ಸಿಬಿಗೆ ಮೊದಲ ವಿಕೆಟ್ ಸಿಕ್ಕಿತು ಮತ್ತು ಹರ್ಲೀನ್ ದಿಯೋಲ್ 14 ಬಾಲ್ಗಳಲ್ಲಿ 11 ರನ್ ಮಾಡಿ ಪೆವಿಲಿಯನ್ ಸೇರಿದರು. ಮೊದಲ ವಿಕೆಟ್ ಪತನದ ನಂತರ ಯುಪಿ ವಾರಿಯರ್ಸ್ ಪರವಾಗಿ ಫೋಬಿ ಲಿಚ್ಫೀಲ್ಡ್ ಹೊಸ ಬ್ಯಾಟರ್ ಆಗಿ ಕ್ರೀಸ್ಗೆ ಬಂದರು. ಬಂದ ಕೂಡಲೇ ಅವರು ಆಕ್ರಮಣಕಾರಿ ಶೈಲಿ ತೋರಿಸಿ ಮೊದಲ ಬಾಲ್ನಲ್ಲೇ ಎಕ್ಸ್ಟ್ರಾ ಕವರ್ ಕಡೆ ಸುಂದರ ಡ್ರೈವ್ ಮೂಲಕ ಬೌಂಡರಿ ಬಾರಿಸಿದರು. ಈ ಮೂಲಕ ಅವರ ಇನ್ನಿಂಗ್ಸ್ಗೆ ಉತ್ತಮ ಆರಂಭ ಸಿಕ್ಕಿತು. ನಂತರವೂ ಆತ್ಮವಿಶ್ವಾಸದಿಂದ ಆಟ ಮುಂದುವರೆಸಿದ ಫೋಬಿ ಲಿಚ್ಫೀಲ್ಡ್ 6ನೇ ಓವರ್ನಲ್ಲಿ ಶ್ರೇಯಾಂಕ ಪಾಟೀಲ್ ಎಸೆದ 5ನೇ ಬಾಲ್ಗೆ ಬ್ಯಾಕ್ವರ್ಡ್ ಪಾಯಿಂಟ್ ಕಡೆ ಮತ್ತೊಂದು ಅದ್ಭುತ ಬೌಂಡರಿ ಬಾರಿಸಿದರು. ಈ ಸಮಯದಲ್ಲಿ ಫೋಬಿ ಲಿಚ್ಫೀಲ್ಡ್ ಮತ್ತು ಮೆಗ್ಲ್ಯಾನಿಂಗ್ ನಡುವೆ ಉತ್ತಮ ಜೊತೆಯಾಟ ನಿರ್ಮಾಣವಾಗುತ್ತಿತ್ತು ಮತ್ತು ಯುಪಿ ವಾರಿಯರ್ಸ್ ತಂಡದ ಸ್ಕೋರ್ ನಿಧಾನವಾಗಿ ಮುಂದಕ್ಕೆ ಸಾಗುತ್ತಿತ್ತು. ಆದರೆ 8ನೇ ಓವರ್ನ ಮೊದಲ ಬಾಲ್ನಲ್ಲಿ ಶ್ರೇಯಾಂಕ ಪಾಟೀಲ್ ತಂದುಕೊಟ್ಟ ಶಾಟ್ ಆಡಲು ಯತ್ನಿಸಿದಾಗ ಬಾಲ್ ಗಾಳಿಯಲ್ಲಿ ಹಾರಿತು ಮತ್ತು ರಾಧಾ ಯಾದವ್ ಅದ್ಭುತ ಫೀಲ್ಡಿಂಗ್ ಪ್ರದರ್ಶಿಸಿ ಕ್ಯಾಚ್ ಹಿಡಿದರು. ಇದರೊಂದಿಗೆ ಯುಪಿ ವಾರಿಯರ್ಸ್ ನಾಯಕಿ ಮೆಗ್ ಲ್ಯಾನಿಂಗ್ 21 ಬಾಲ್ಗಳಲ್ಲಿ 14 ರನ್ ಮಾಡಿ ಔಟ್ ಆದರು. ಲ್ಯಾನಿಂಗ್ ಔಟ್ ಆದ ಬಳಿಕ ಕಿರಣ್ ನವ್ಗೆರೆ ಕ್ರೀಸ್ಗೆ ಬಂದರು ಮತ್ತು ಅವರು ಕೂಡ ಮೊದಲ ಬಾಲ್ನಲ್ಲೇ ಡೀಪ್ ಮಿಡ್ ವಿಕೆಟ್ ಕಡೆ ಶಕ್ತಿಯುತ ಶಾಟ್ ಆಡುತ್ತಾ ಬೌಂಡರಿ ಬಾರಿಸಿದರು. ಇದೇ ಓವರ್ನಲ್ಲಿ ಫೋಬಿ ಲಿಚ್ಫೀಲ್ಡ್ ಅವರ ಬ್ಯಾಟ್ನಿಂದ ಅದ್ಭುತ ರಿವರ್ಸ್ ಸ್ವೀಪ್ ಕೂಡ ಕಂಡುಬಂದಿತು. ಬಾಲ್ ನೇರವಾಗಿ ಸ್ಟ್ಯಾಂಡ್ಗಳಿಗೆ ಹಾರಿಹೋದರು. ಯುಪಿ ವಾರಿಯರ್ಸ್ ಇಲ್ಲಿ ರನ್ ರೇಟ್ ಹೆಚ್ಚಿಸಲು ಯತ್ನಿಸುತ್ತಿದ್ದರೂ ಆರ್ಸಿಬಿಯ ಬೌಲಿಂಗ್ ಮತ್ತು ಫೀಲ್ಡಿಂಗ್ ಬಹಳ ನಿಖರವಾಗಿತ್ತು. ಆರ್ಸಿಬಿ ಎದುರು ನೋಡುತ್ತಿದ್ದ ವಿಕೆಟ್ ಕೊನೆಗೂ ಫೋಬಿ ಲಿಚ್ಫೀಲ್ಡ್ ರೂಪದಲ್ಲಿ ಸಿಕ್ಕಿತು. ಶ್ರೇಯಾಂಕ ಪಾಟೀಲ್ ಎಸೆದ ಬಾಲ್ಗೆ ಫೋಬಿ ದೊಡ್ಡ ಶಾಟ್ ಆಡಲು ಹೋಗಿ ಸ್ಮೃತಿ ಮಂದಾನ ಕೈಗೆ ಕ್ಯಾಚ್ ಕೊಟ್ಟರು. ಸ್ಮೃತಿ ಮಂದಾನ ಅದ್ಭುತ ಕ್ಯಾಚ್ ಹಿಡಿದು ತಂಡಕ್ಕೆ ದೊಡ್ಡ ಯಶಸ್ಸು ತಂದರು. ಫೋಬಿ ಲಿಚ್ಫೀಲ್ಡ್ 11 ಬಾಲ್ಗಳಲ್ಲಿ 20 ರನ್ ಗಳಿಸಿದ ವೇಗದ ಇನ್ನಿಂಗ್ಸ್ ಆಡಿದರೂ ಅವರ ವಿಕೆಟ್ ಯುಪಿ ವಾರಿಯರ್ಸ್ಗೆ ದೊಡ್ಡ ಹೊಡೆತ ನೀಡಿತು. ನಂತರ ಯುಪಿ ವಾರಿಯರ್ಸ್ ಇನ್ನಿಂಗ್ಸ್ ಸಂಪೂರ್ಣ ಒತ್ತಡಕ್ಕೆ ಒಳಪಟ್ಟಿತು. 9ನೇ ಓವರ್ನ ಮೊದಲ ಬಾಲ್ನಲ್ಲಿ ಡಿ ಕ್ಲಾರ್ಕ್ ಕಿರಣ್ ನವ್ಗೆರೆ ಅವರನ್ನು ಔಟ್ ಮಾಡಿದರು. ದೊಡ್ಡ ಶಾಟ್ ಆಡಲು ಹೋಗಿದ ಬಾಲ್ ಗಾಳಿಯಲ್ಲಿ ಹಾರಿ ಬೌಂಡರಿ ಬಳಿ ಲಿಮ್ಸಿ ಸ್ಮಿತ್ ಅದ್ಭುತ ಕ್ಯಾಚ್ ಹಿಡಿದರು. ಕಿರಣ್ ನವ್ಗೆರೆ 3 ಬಾಲ್ಗಳಲ್ಲಿ 5 ರನ್ ಮಾಡಿ ಔಟ್ ಆದರು. ಇದೇ ಓವರ್ನ ಮುಂದಿನ ಬಾಲ್ನಲ್ಲಿ ಡಿ ಕ್ಲಾರ್ಕ್ ಶ್ವೇತಾ ಶೆರಾವತ್ ಅವರನ್ನು ಗೋಲ್ಡನ್ ಡಕ್ಗೆ ಔಟ್ ಮಾಡಿದರು. ನಿರಂತರ ವಿಕೆಟ್ ಪತನದಿಂದ ಯುಪಿ ವಾರಿಯರ್ಸ್ ಸಂಪೂರ್ಣ ಬ್ಯಾಕ್ಫುಟ್ಗೆ ಹೋದರು. ಬಳಿಕ ಕ್ರೀಸ್ನಲ್ಲಿ ದೀಪ್ತಿ ಶರ್ಮಾ ಮತ್ತು ಡಿಯಾಂಡ್ರಾ ಡಾಟಿನ್ ಇದ್ದರು. ಇಬ್ಬರೂ ಜಾಣ್ಮೆಯಿಂದ ಆಟ ಆಡುತ್ತಾ ಇನ್ನಿಂಗ್ಸ್ನು ಹಿಡಿದುಕೊಳ್ಳಲು ಪ್ರಯತ್ನಿಸಿದರು. ದೀಪ್ತಿ ಶರ್ಮಾ ಮಿಡ್ ವಿಕೆಟ್ ಕಡೆ ಸುಂದರ ಬೌಂಡರಿ ಬಾರಿಸಿ ತಮ್ಮ ಉದ್ದೇಶ ತೋರಿಸಿದರು. ಡಿಯಾಂಡ್ರಾ ಡಾಟಿನ್ ಕೂಡ ಮಧ್ಯೆ ದೊಡ್ಡ ಶಾಟ್ಗಳಿಂದ ರನ್ ವೇಗ ಕಾಪಾಡಿದರು. 15ನೇ ಓವರ್ನಲ್ಲಿ ಡಾಟಿನ್ ಲಾಂಗ್ ಆನ್ ಮೇಲೆ ಭರ್ಜರಿ ಸಿಕ್ಸರ್ ಬಾರಿಸಿದರು. ಬಳಿಕ ದೀಪ್ತಿ ಶರ್ಮಾ ಫ್ರೀ ಹಿಟ್ನಲ್ಲಿ ಮಿಡ್ ಆಫ್ ಮತ್ತು ಎಕ್ಸ್ಟ್ರಾ ಕವರ್ ಕಡೆ ಸತತ ಬೌಂಡರಿ ಬಾರಿಸಿದರು. ಈ ಜೊತೆಯಾಟ ಯುಪಿ ವಾರಿಯರ್ಸ್ ತಂಡವನ್ನು ಗೌರವಾನ್ವಿತ ಸ್ಕೋರ್ ಕಡೆ ಕರೆದೊಯ್ದಿತು. 19ನೇ ಓವರ್ನಲ್ಲಿ ದೀಪ್ತಿ ಶರ್ಮಾ ಲಾಂಗ್ ಆಫ್ ಮೇಲೆ ಅದ್ಭುತ ಸಿಕ್ಸರ್ ಬಾರಿಸಿ ಮೈದಾನದಲ್ಲಿ ರೋಮಾಂಚನ ಹೆಚ್ಚಿಸಿದರು. 20ನೇ ಓವರ್ನಲ್ಲಿ ಡಾಟಿನ್ ಮತ್ತು ದೀಪ್ತಿ ಶರ್ಮಾ ಸತತ ಬೌಂಡರಿಗಳೊಂದಿಗೆ ಕೊನೆಯ ಓವರ್ನಲ್ಲಿ 3 ಬೌಂಡರಿ ಸೇರಿಸಿದರು. ಈ ದಿಟ್ಟ ಆಟದ ಫಲವಾಗಿ ಯುಪಿ ವಾರಿಯರ್ಸ್ 20 ಓವರ್ಗಳಲ್ಲಿ 143 ರನ್ ಗಳಿಸಿ ಆರ್ಸಿಬಿಗೆ 144 ರನ್ ಗುರಿ ನೀಡಿತು. ಗುರಿ ಬೆನ್ನಟ್ಟಲು ಆರ್ಸಿಬಿ ಪರವಾಗಿ ಸ್ಮೃತಿ ಮಂದಾನ ಮತ್ತು ಗ್ರೇಸ್ ಹ್ಯಾರಿಸ್ ಕ್ರೀಸ್ಗೆ ಬಂದರು. ಮೊದಲ ಬಾಲ್ನಿಂದಲೇ ಗ್ರೇಸ್ ಹ್ಯಾರಿಸ್ ಆಕ್ರಮಣ ಆರಂಭಿಸಿ ಸತತ ಬೌಂಡರಿ ಬಾರಿಸಿದರು. ಸ್ಮೃತಿ ಮಂದಾನ